ಸುಣ್ಣ ಮತ್ತು ಅರಶಿನ ಸೇರಿ ಈ ಥರ ಕೆಂಪು ಕಲರ್ ಬಿಡ್ತದೆ ನೋಡಿ. ನೋಡಿ ಇಲ್ಲಿ ಚಪ್ಪಲಿ ಕಡಿತ ಆದರೆ ಈ ಥರ ಹಚ್ಚಬೇಕು. ಅದೇ ಈ ಉಗುರು ಸುತ್ತಾದರೆ ಈ ಥರ ಫುಲ್ ಬೆರಳಿಗೆ ಹಾಕಬೇಕು. ಫ್ರೆಂಡ್ಸ್, ನಾವೇನಾದರೂ ಹೊಸ ಚಪ್ಪಲಿ ತಗೊಂಡ್ರೆ ಉಂಟಲ್ಲ, ಆ ಚಪ್ಪಲ್ ಕಾಲಿನ ಸೈಜಿಗೆ ಆಗೋ ತನಕ ಕಾಲು ಕಡಿತಾ ಇರ್ತದೆ. ಅಂದರೆ ಕಾಲಿನಲ್ಲಿ ಗುಳ್ಳೆ ಆಗುವಂಥದ್ದು, ನೀರು ಗುಳ್ಳೆಗಳಾಗ್ತಾ ಇರ್ತದೆ. ತುಂಬ ನೋವಿರ್ತದೆ ಅದು. ಚಪ್ಪಲಿ ಕಡಿತ ಅಂತಲೇ ಹೇಳ್ತೇವೆ ನಾವು ಅದಕ್ಕೆ. ಆ ಚಪ್ಪಲಿ ಕಡಿತಕ್ಕೆ ನಾನಿವತ್ತು ಒಳ್ಳೆ ಮನೆಮದ್ದು ಮಾಡಿ ತೋರಿಸ್ತೇನೆ. ಅದು ಯಾವುದಂತ ಹೇಳಿದರೆ, ಈ ಗರಿಕೆಯದ್ದೊಂದು ಪೇಸ್ಟ್ ರೆಡಿ ಮಾಡಿಕೊಂಡು ಕಾಲಿಗೆ ಹಚ್ಚಿದರೆ ಅಂಥ ನೋವೆಲ್ಲ ಮಂಗಮಾಯ ಆಗ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಚಪ್ಪಲಿ ಕಡಿತ ಅಥವಾ ಚಪ್ಪಲಿಂದ ಆದ ಗಾಯ ಆಗ್ತದೆ ನೋಡಿ ಕಾಲಿಗೆ. ಆ ಗಾಯಕ್ಕೆ ಉಂಟಲ್ಲ, ಈ ಗರಿಕೆಯಿಂದ ಒಳ್ಳೆ ಮನೆಮದ್ದು ಮಾಡ್ಬೋದು ನೋಡಿ. ಫ್ರೆಶ್ ಗರಿಕೆ ಸಿಕ್ಕಿದೆ, ಇವಾಗ ನಾನು ಗದ್ದೆಯಿಂದ ತಗೊಂಡು ಬಂದಿರೋದು. ಇದನ್ನು ಚೆನ್ನಾಗಿ ಜಜ್ಜಿಕೊಳ್ಳುವ. ಜಜ್ಜಬೇಕಾದ್ರೆ ಸ್ವಲ್ಪ ಈ ಥರ ಕಟ್ ಮಾಡ್ಕೋಬೋದು. ಚೆನ್ನಾಗಿ ಜಜ್ಜಿ ಇದರ ರಸವನ್ನು ತೆಗೆಯುವ. ಎಷ್ಟಾಗ್ತದೆ ಅಷ್ಟು ಜಜ್ಜಿಕೊಂಡು ಇದರ ರಸವನ್ನು ತೆಗೆಯುವ. ನೋಡಿ ಇಷ್ಟು ರಸ ಬಿಟ್ಟಿದೆ. ಇದನ್ನು ಒಂದು ತಟ್ಟೆಗೆ ಉಂಟಲ್ಲ ಹಿಂಡಿಕೊಳ್ಳುವ. ನೋಡಿ ಜಜ್ಜಿಕೊಂಡಾಗ ಈ ಥರ ರಸ ಬಿಡ್ತದೆ. ಚೆನ್ನಾಗಿ ಜಜ್ಜಬೇಕು ನೋಡಿ. ನೋಡಿ ಇಷ್ಟು ರಸ ಸಿಕ್ಕಿದೆ, ಇಷ್ಟು ಸಾಕು ನೋಡಿ. ಗರಿಕೆ ರಸವನ್ನು ತೆಗೆದುಕೊಂಡಾಯಿತು. ಇನ್ನು ನಾವು ಈ ಮನೆ ಮದ್ದಿಗೆ 2 ಸಾಮಗ್ರಿಗಳನ್ನು ಹಾಕಲಿಕ್ಕಿದೆ. ಒಂದು ಸುಣ್ಣ, ಮತ್ತೊಂದು ಈ ಅರಶಿನ. ಸುಣ್ಣ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಎಲೆ ಅಡಿಕೆಗೆ ಹಾಕೊಳ್ಳುವಂತಹ ಸುಣ್ಣ ನೋಡಿ ಈ ಥರ ಇರ್ತದೆ. ನೋಡಿ ಇಲ್ಲಿ ಸ್ವಲ್ಪ ಸುಣ್ಣವನ್ನು ಹಾಕೊಳ್ಳುವ. ತುಂಬ ಸುಣ್ಣ ಹಾಕಿದರೆ ನಮಗೆ ಮೊದಲೇ ಗಾಯ ಅದು ಉರಿತದೆ. ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಹಾಕೋಬೇಕು. ಹಾಗೆ ಒಂದು ಅರ್ಧ ಚಮಚದಷ್ಟು ಅರಶಿನ. ನೋಡಿ ಈ 3 ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಣ್ಣ ಮತ್ತು ಅರಶಿನ ಸೇರಿ ಈ ಥರ ಕೆಂಪು ಕಲರ್ ಬಿಡ್ತದೆ ನೋಡಿ. ಇಲ್ಲಿ ಸುಣ್ಣ ಮತ್ತು ಗರಿಕೆ ನಮ್ಮ ನೋವು ಉಂಟಲ್ಲ ಕಡಿಮೆ ಮಾಡಲಿಕ್ಕೆ, ಹಾಗೆಯೇ ಗಾಯ ಬೇಗ ಮಾಸಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆಯೇ ಅರಶಿನ ಉಂಟಲ್ಲ ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡ್ತದೆ. ಈ ಚಪ್ಪಲಿ ಗಾಯ ಅಂತ ಹೇಳಿದರೆ ನೀರು ಗುಳ್ಳೆ ಥರ ಆಗಿರ್ತದೆ ನೋಡಿ, ಅದು ತುಂಬ ನೋವಿರ್ತದೆ, ಬೇಗ ಕಡಿಮೆ ಕೂಡ ಆಗೋದಿಲ್ಲ. ಈ ಥರ ಒಂದು ಸಿಂಪಲ್ ಆದ ಮನೆಮದ್ದು ಮಾಡಿಕೊಂಡ್ರೆ ನಿಮಗೆ ಬೇಗ ಅದರಿಂದ ಮುಕ್ತಿ ಸಿಗ್ತದೆ. ಈ ಮನೆಮದ್ದು ಉಂಟಲ್ಲ, ಖಾಲಿ ಚಪ್ಪಲಿ ಕಡಿತ ಅಂತಲ್ಲ, ಉಗುರು ಸುತ್ತಾಗ್ತದೆ ನೋಡಿ ಕಾಲಲ್ಲಿ, ಅದಕ್ಕೆ ಕೂಡ ಒಳ್ಳೆ ಮನೆಮದ್ದು. ಉಗುರು ಸುತ್ತು ಹಾಗೆಯೇ ಚಪ್ಪಲಿ ಕಡಿತ ಎರಡಕ್ಕೂ ಈ ಮನೆಮದ್ದನ್ನು ಯೂಸ್ ಮಾಡ್ಕೋಬೋದು. ತುಂಬ ಎಫೆಕ್ಟಿವ್ ಆದ ರಿಸಲ್ಟ್ ಕೊಡ್ತದೆ. ಆದರೆ ಸುಣ್ಣ ಹಾಕಬೇಕಾದ್ರೆ ನಾವು ಸ್ವಲ್ಪ ಹಾಕುವ, ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಉರಿ ಬರ್ಬೋದು ನಿಮ್ಮ ಕಾಲಿಗೆ. ಹಾಗೆಯೇ ಈ ಅರಶಿನ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು. ಇವತ್ತಿನ ಮನೆಮದ್ದು ಯಾವ ರೀತಿ ಬಂದಿದೆ ನೋಡಿ. ಈ ಸುಣ್ಣ ಅರಶಿನ ಎಲ್ಲ ಸೇರಿ ಕೆಂಪಾಗಿದೆ ಕಲರ್. ಈ ಗರಿಕೆ ಹುಲ್ಲು ಸಿಗಲಿಲ್ಲ ಅಂತ ಹೇಳಿ ಆದರೆ ಈ ಕಹಿಬೇವು ಸಿಕ್ಕಿದ್ರೆ ಅದರಲ್ಲಿ ಕೂಡ ಸೇಮ್ ಪ್ರೊಸೀಜರ್ ಮಾಡಿ ಇದೇ ರೀತಿ ಮನೆಮದ್ದು ಮಾಡ್ಕೋಬೋದು ನೋಡಿ. ಈ ಬೆರಳಿಗೆ ಉಂಟಲ್ಲ ಉಗುರು ಸುತ್ತಾಗಿದೆ ಅಂತ ಅಂದ್ಕೊಳ್ಳಿ, ಅಥವಾ ಇಲ್ಲೇನಾದರೂ ಚಪ್ಪಲಿ ಗಾಯ ಆಗಿದೆ ಅಂತೇಳಿ ಅಂದ್ಕೊಳ್ಳಿ. ಫಸ್ಟಿಗೆ ನಾವು ಈ ಥರ ತೆಂಗಿನೆಣ್ಣೆ ಹಾಕೋಬೇಕು. ತೆಂಗಿನೆಣ್ಣೆ ಹಾಕಿ ಆ ಎಣ್ಣೆ ಹಾಗೆ ಡ್ರೈ ಆಗಬೇಕು. ಒಂದು 15 ನಿಮಿಷಗಳ ಕಾಲ ಆದರೂ ಹಾಗೆ ಬಿಡಬೇಕು. ಇನ್ನು ನೋಡಿ ನಾವು ರೆಡಿ ಮಾಡಿದಂತಹ ಮನೆಮದ್ದು, ಈ ಗರಿಕೆ ಮನೆಮದ್ದು, ಅದನ್ನು ಇದೇ ಬೆರಳಲ್ಲಿ ಹೀಗೆ ತೆಗೆದು ಎಲ್ಲಿ ಉಗುರು ಸುತ್ತಾಗಿದೆ, ಎಲ್ಲಿ ಚಪ್ಪಲಿ ಕಡಿತ ಆಗಿದೆ ಅಲ್ಲಿ ಈ ಥರ ಹಚ್ಚಿಕೊಳ್ಳುವ. ನೋಡಿ ಇಲ್ಲಿ ಚಪ್ಪಲಿ ಕಡಿತ ಆದರೆ ಈ ಥರ ಹಚ್ಚಬೇಕು. ಅದೇ ಈ ಉಗುರು ಸುತ್ತಾದರೆ ಈ ಥರ ಫುಲ್ ಬೆರಳಿಗೆ ಹಾಕಬೇಕು. ಈ ಉಗುರಿನ ಎಡ್ಜಿಗೆ ಉಂಟಲ್ಲ ಈ ಥರ ಹಾಕ್ತಾ ಬರಬೇಕು. ಈ ಥರ ಹಾಕ್ಕೊಂಡು 1 ಗಂಟೆಗಳ ಕಾಲ ಆದರೂ ಹಾಗೆ ಬಿಡಬೇಕು. ಆ ಉಗುರು ಉಂಟಲ್ಲ ಈ ಮನೆಮದ್ದನ್ನು ಸರಿ ಎಳ್ಕೋಬೇಕು, ಆವಾಗ ಬೇಗ ಗುಣ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮನೆಮದ್ದು ಯಾವ ರೀತಿ ಇತ್ತಂತ ಹೇಳಿ. ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ಮನೇಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ರಿಲೇಟಿವ್ಸ್ಗೆ ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.